ಅಯ್ಯಪ್ಪ ಮಾಲೆ ಹಾಕಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರೆ ನೀವು ಮಾಲೆ ತೆಗೆದು ಒಳಗೆ ಬರಬೇಕು, ಇಲ್ಲ ಹೊರಗಡೆ ನಿಲ್ಲಬೇಕು ಅಂತ ಹೊರಗೆ ಕಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ನೋ ಎಂಟ್ರಿ. ಮಾಲೆ ಧರಿಸಿ ಬಂದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ತಾಕೀತು ಮಾಡಿದೆಯಂತೆ. ಕಾಲೇಜಿಗೆ ಭೇಟಿ ನೀಡುತ್ತಾರೆ ಬಿಜೆಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು. ಈ ವಿಚಾರದಲ್ಲಿ ಪ್ರಾಂಶುಪಾಲರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ ಕಾರ್ಯಕರ್ತರು. ಯಾಕೆಂದರೆ ಆ ಥರ ಎಲ್ಲೂ ರೂಲ್ಸ್ ಇಲ್ಲ ಅಂತ. ಬಳಿಕ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಆಡಳಿತ ಮಂಡಳಿ. ಯಾಕೆಂದರೆ ಈಗ ಗೌರ್ನಮೆಂಟ್ ಎಂಪ್ಲಾಯೀಸೇನೆ ಮಾಲೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ಸರ್ಕಾರದ ಆದೇಶ ಏನಿಲ್ಲ ಮಾಲೆ ಧರಿಸಿ ಬರಬಾರ್ದು ಅಂತ. ಹಾಗಾಗಿ ನೀವು ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ. ನಿಮಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಬರಬಾರ್ದು ಅಂತ ಯಾರು ಲೆಟರ್ ಕೊಟ್ಟಿಯಾರ? ಯಾರು ಕೊಟ್ಟಿದ್ದಾರೆ? ಗವರ್ಮೆಂಟ್ ಅಧಿಕಾರಿಗಳು ಮಾಲೆ ಹಾಕೊಂಡು ಕೆಲಸ ಮಾಡ್ತಾ ಇಲ್ವಾ? ಅಫಿಷಿಯಲ್ಸ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ಒಬ್ಬ ಅಯ್ಯಪ್ಪನ ಭಕ್ತ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿ ಮಾಲೆ ಹಾಕ್ಕೊಂಡು ಅವರು ಅವ್ರ ಸ್ನೇಹಿತರು ಕಾಲೇಜಿಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಕಾಲೇಜಿನ ಯಾರು ಒಬ್ಬರು ಅಧ್ಯಾಪಕರು ಸುರೇಶ್ ಅಂತೇಳಿ ಅವರು ಈ ರೀತಿ ನೀವು ಮಾಲೆ ಹಾಕ್ಕೊಂಡು ಕಾಲೇಜಿನ ಪ್ರವೇಶ ಮಾಡೋ ಹಾಗಿಲ್ಲ, ಅದನ್ನೇನಿದ್ರು ನೀವು ಕಾಲೇಜಿಂದ ಹೊರಗಡೆ ಇಟ್ಕೋಬೇಕು, ಮಾಲೆ ತೆಗೆದು ಬರಬೇಕು ಅಂತ ಹೇಳಿದ್ದಾರೆ. ಹುಡುಗರು ಇಲ್ಲ ಸರ್, ಇದು ಎಲ್ಲ ಕಡೆನೂ ಅಫಿಷಿಯಲ್ಸು ಮಾಲೆ ಹಾಕ್ತಾರೆ, ನಾವು ಇದು ಮೊದಲನೇ ಅಲ್ಲ, ಭಾಳ ವರ್ಷಗಳಿಂದನೂ ಎಲ್ಲರೂ ಮಾಲೆ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗೋದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಪ್ರಿನ್ಸಿಪಾಲ್ ಅವ್ರಿಗೆ ಮಾತಾಡ್ತಾರೆ. ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜ್ ಇತ್ತೀಚಿನ ದಿನಗಳಲ್ಲಿ ಈ ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ದತ್ತ ಮಾಲಾಧಾರಿಗಳನ್ನು ಮಾಲೆ ತೆಗೆಸುವಂಥ ಪ್ರವೃತ್ತಿ ಕಾಲೇಜು ಶಿಕ್ಷಣ ಸಂಸ್ಥೆಯಲ್ಲಿ ಮುಂದುವರೆದಿದೆ. ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪರೀಕ್ಷೆಯ ಸಂದರ್ಭದಲ್ಲಿ ಮಹಿಳೆಯರ ತಾಳಿಯನ್ನು ತೆಗೆದ್ರು, ಕಿವಿವಾಲೆಯನ್ನು ಕಟ್ ಮಾಡಿದ್ರು, ಮೂಗುತಿಯನ್ನು ಕಟ್ ಮಾಡಿದ್ರು. ಹಿಂದೂ ವಿರೋಧಿ ಸರ್ಕಾರ ನಿಲುವಿನ ಪೋಷಣೆಯ ಭಾಗವಾಗಿ ಈ ಒಂದು ಕೃತ್ಯ ಇವತ್ತು MS ಕಾಲೇಜಲ್ಲಿ ನಡೆದಿದೆ. ಈ ಕಾಲೇಜಿನಲ್ಲಿ ಪ್ರತಿನಿತ್ಯ ಈ ಥರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಸಮಾಜವನ್ನು ಅವಮಾನಿಸುವಂಥ ಕೆಲಸ ಈ ಕಾಲೇಜ್ ಆಡಳಿತ ಮಂಡಳಿ. ಹಾಗಾಗಿ ನಾನು ಸರ್ಕಾರವನ್ನು ಮತ್ತು ಕಾಲೇಜ್ ಆಡಳಿತ ಮಂಡಳಿ ಆಗ್ರಹಿಸ್ತೀನಿ. ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಅಸೆಂಬ್ಲಿ ಇತ್ತು 9:30ಗೆ. ಅಸೆಂಬ್ಲಿನಲ್ಲಿ ಕೆಲವು ಒಂದು 2-3 ಹುಡುಗರು ಅನಿಸುತ್ತೆ ದತ್ತಮಾಲೆ ಅಥವಾ ಮತ್ತು ಯಾವುದು ಅಯ್ಯಪ್ಪ ಸ್ವಾಮಿ ಹೀಗೆ ಹಾಕ್ಕೊಂಬಂದಿದ್ರು. ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ. ಅದು ನಾವು ಅವ್ರಿಗೆ ಕರೆದ್ಬಿಟ್ಟು ಹೇಳ್ದು.